ಈ ದಿನ ತಾವೆಲ್ಲ ಸೇರಿ ಒಂದು ಬೃಹತ್ ಮಟ್ಟದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೀರಾ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ, ನಗರಾಭಿವೃದ್ಧಿ ಸಚಿವರು, ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರಿಗೆ, ಡಿ.ಝೆಡ್. ಜಮೀರ್ ಅಹಮದ್ ಖಾನ್ ಅವರಿಗೆ, ಉನ್ನತ ಮಟ್ಟದ ಅಧಿಕಾರಿಗಳಿಗೆ ತಮ್ಮ ಸಮಸ್ಯೆ, ನೋವು, ಬೇಡಿಕೆ ಎಕ್ಸೆಪ್ಟ್ ಏನ್ ಸಮಸ್ಯೆ ಹೇಳಿ ಮೇಡಮ್. ಸರ್, ಈಗ ನಾವು ಸುಮಾರು 20-25 ವರ್ಷದ ಮೇಲಾಯ್ತು ನಮ್ ಜನಗಳು ಬೆಂಗಳೂರು ಬಂದು ಬೆಂಗಳೂರಲ್ಲಿ ನೆಲೆಸ್ಕೊಂಡು. 20-25 ವರ್ಷದಿಂದನೂ ಸಹ ಅವರು ಇಡೀ ಬೆಂಗಳೂರಿನ ಬೆಳಗ್ಗೆ ಅವ್ರ ಉದ್ದ ಇವತ್ತೆಲ್ಲ ಎಷ್ಟು ಫಳಫಳ ಹೊಳಿತಾ ಇದೆ. ಆ ಹೊಳೆಯೋದಿಕ್ಕೆ ನಮ್ ಜನಗಳೇ ಕಾರಣ. ಇವತ್ತು ಆ ಜನಗಳಿಗೆ ಕುಡಿಯೋ ನೀರಿಲ್ಲ, ಒಂದು ಶೌಚಾಲಯ ಇಲ್ಲ, ಮಕ್ಕಳಿಗೆ ಹೇಳ್ತಾರೆ ಒಳ್ಳೆ ಎಜುಕೇಶನ್ ಕೊಡಿ ಅಂತ ಹೇಳ್ತಾರೆ. ಸಂಜೆ ಆಯ್ತು ಅಂದ್ರೆ ಮಕ್ಕಳಿಗೆ ಒಂದು ಲೈಟ್ ಇಲ್ಲ. ಅಂತ ಕಷ್ಟವಾದಂತ ಪರಿಸ್ಥಿತಿಯಲ್ಲಿ ಜನಗಳು ಜೀವನ ಮಾಡ್ತಾ ಇದ್ದಾರೆ. ಈಗ ಈ ತರ ಪರಿಸ್ಥಿತಿಲಿ ಇರ್ಬೇಕಾದ್ರೆ ಗ್ರೇಟರ್ ಬೆಂಗಳೂರು ಮಾಡಿದ್ದಾರೆ. ಆದ್ರೆ ಗ್ರೇಟರ್ ಬೆಂಗಳೂರು ಒಳಗಡೆ ಏನು ಅಂತಾನೆ ಅರ್ಥ ಆಗ್ತಿಲ್ಲ. ಇಷ್ಟು ಸಮಸ್ಯೆಗಳು ಈಗ್ಲೂ ನಮ್ಮ ಮಹಿಳೆಯರ ಮೇಲೆ ರಾತ್ರಿ ಆಯ್ತು ಅಂದ್ರೆ ಜೀವನ ಮಾಡಕ್ ಸಾಧ್ಯನೇ ಇಲ್ಲ. ರಾತ್ರಿ ಆಯ್ತು ಅಂದ್ರೆ ಗುಂಡಗಳ ಕಾಟ ಜಾಸ್ತಿ, ಕುಡ್ಕುರ್ ಕಾಟಗಳು ಜಾಸ್ತಿ, ಸುತ್ತಮುತ್ತ ಇರೋರ್ ಕಾಟ ಜಾಸ್ತಿ. ಮತ್ತೆ ಮಕ್ಕಳಿಗೆ ರಾತ್ರಿ ಆಯ್ತು ಅಂದ್ರೆ ಓದ್ಲಿಕ್ಕೆ ಒಂದು ಕರೆಕ್ಟ್ ಆಗಿ ಒಂದು ಲೈಟ್ ಇಲ್ಲ, ಕರೆಂಟ್ ಇಲ್ಲ ಆ ಮಕ್ಕಳಿಗೆ. ಮತ್ತೆ ಹೆಣ್ಮಕ್ಳು ನೀರ್ ತರ್ಬೇಕಾದ್ರೆ 3 ಮೈಲಿ ದೂರ ಹೋಗಿ ನೀರ್ ತರ್ಬೇಕು. ಅಲ್ಲಿ ಆ ನೀರ್ ತರ್ಬೇಕಾದ್ರೆ ಆ ನೀರನ್ನು ಸಹ ಜನಕ್ಕೆ ಕೊಡ್ತಾ ಇಲ್ಲ ಸುತ್ತಮುತ್ತ. ಈಗಲೂ ಸಹ ಎಷ್ಟು ನಮ್ಮ ಜಾತಿ ಅನ್ನೋದು ಒಂದು ಶೋಷಣೆಯಿಂದ ನಮ್ ಜನಗಳನ್ನ ಈಗ್ಲೂ ಸಹ ನಾವು ಒಂದು ಸ್ಲಮ್ಗಳಲ್ಲೇನೆ ಯಾವುದೇ ತರ ಮೂಲಭೂತ ಸೌಕರ್ಯಗಳಿಲ್ದಂಗೆ ವಾಸ ಮಾಡ್ತಾ ಇದ್ವಿ. ಆದ್ರೆ ಸರ್ಕಾರ ಇತ್ತೀಚೆಗೆ ತಂದ್ರು ಗ್ರೇಟರ್ ಬೆಂಗಳೂರು ತಂದಿದೆ. ಅದು ಯಾರು ತಂದಿದೆ ಅನ್ನೋದು ನಮ್ಗೆ ಇನ್ನೂ ಅರ್ಥ ಆಗ್ತಲ್ಲ. ಇರುವಂತ ಜನಗಳಿಗೆ ಇನ್ನೂ ಸಹ ಯಾವುದೇ ವ್ಯವಸ್ಥೆ ಮಾಡಿಲ್ಲ. ಅದೀಗ ಗ್ರೇಟರ್ ಬೆಂಗಳೂರು ಮಾಡಿ ಏನ್ ಮಾಡ್ತಾ ಇದ್ದಾರೆ? ಅಟ್ಲೀಸ್ಟ್ ಕುಡಿಯೋ ನೀರು, ಹೆಣ್ಮಕ್ಳಿಗೆ ಶೌಚಾಲಯ ಇಲ್ಲ ರೀ. ಸ್ವಚ್ಛ ಭಾರತ ಅಂತ ಹೇಳುತ್ತೆ. ಆ ಸ್ವಚ್ಛ ಭಾರತದಲ್ಲಿ ನಮ್ಮ ಹೆಣ್ಮಕ್ಳಿಗೆ ಏನಾದ್ರು ಶೌಚಾಲಯ ಮಾಡ್ಕೊಟ್ಟಿದ್ದಾರೆ? ಮಕ್ಕಳಿಗೆ ಶಾಲೆ ಬೇಕೇ ಬೇಕು ಮಕ್ಕಳಿಗೆ ಶಾಲೆ ಅಂತ ಹೇಳ್ತಾರೆ. ನಮ್ಮ ಮಕ್ಕಳಿಗೆ ಎಲ್ಲಿ ಶಾಲೆ ಇದೆ? ಶಾಲೆ ಇದ್ರು ಸಂಜೆ ಆಯ್ತು ಅಂದ್ರೆ ಮಕ್ಕಳು ಓದ್ಲಿಕ್ಕೆ ಆಗಲ್ಲ. ಕುಡಿಯೋ ನೀರಿಗೆ 3 ಮೈಲಿ ದೂರ ಹೋಗ್ಬೇಕು. ಈಗ್ಲೂ ಈ ತರ ಪರಿಸ್ಥಿತಿಲಿ ಇರ್ಬೇಕಾದ್ರೆ ಈ ಸರ್ಕಾರಗಳು ಯಾಕೆ ಕಣ್ಮುಚ್ಕೊಂಡು, ಅದೇ ಎಲ್ಲಾರು ಓಟ್ ಮಾತ್ರ ಕೇಳಕ್ ಬರ್ತಾರೆ. ನಮ್ ಜನದಿಂದ ಎಲ್ಲಾರು ಓಟ್ ಮಾಡ್ಕೊಳ್ತಾ ಇದ್ರೆ ಓಟ್ ಹಾಕಿಸ್ಕೊಂಡ್ಮೇಲೆ ಮತ್ತೆ ಅವರು ಎಲ್ಲಿಗೂ ತಿರುಗಿ ನೋಡೋದೇ ಇಲ್ಲ. ಈ ತರ ವ್ಯವಸ್ಥೆ ನಮ್ಗೆ ಮಾತ್ರ ಯಾಕೆ? ನಮ್ ಸ್ಲಮ್ ಜನರ ಮೇಲೆ ಮಾತ್ರ ಯಾಕೆ ಈ ತರ ಅನ್ಯಾಯಗಳಾಗ್ತಾ ಇದೆ? ಇದನ್ನ ನಾವು ಸರ್ಕಾರದ ಗಮನ ತರಬೇಕು ಸರ್. ಸರ್ಕಾರದವರು ಸಹ ಈ ತರ ಒಂದು ನೀತಿಗಳನ್ನ, ಬೇರೆ ಒಂದು ಯೋಜನೆಗಳನ್ನ ತರ್ತಾ ಇದ್ದಾರೆ. ಅದನ್ನ ಕಡಿಮೆ ಮಾಡಿ ಇಲ್ಲಿರೋ ಜನಗಳಿಗೆ ಏನ್ ವ್ಯವಸ್ಥೆ ಮಾಡ್ಬೇಕು ಅದನ್ನ ಮೊದ್ಲು ಮಾಡ್ಲಿ ಅಂತ ಹೇಳಿ ನಾವು ಸಂಘಟನೆ ಮುಖಾಂತರ ನಾವು ಕೇಳ್ಕೊಳ್ತಾ ಇದೀವಿ ಸರ್. ಜೈ ಭೀಮ್ ಸರ್ ಎಲ್ರಿಗೂ. ಈ ಸಮಸ್ಯೆಗಳು ಬೇಗ ಬಗೆಹರಿಯುತ್ತೆ ಅಂತ ಒಂದು ಮನೋಭಾವನೆ ಇದೆಯಾ? ಇವತ್ತು ಡಿಲೇ ಆಗುತ್ತೆ ಅನ್ಕೊಂಡಿದ್ರೆ ಹೇಳಿ ಮೇಡಮ್. ಸರ್, ಅದು ಬೇಗ ಮನೋಭಾವನೆ ಇದೆ, ಆದ್ರೆ ಆಗ್ತಿಲ್ಲ ಸರ್. ಅದು ನಮ್ ಮನಸ್ಸುಗಳಲ್ಲಿದೆ, ಆಸೆ ತುಂಬಾ ಇದೆ. ನಮ್ಮ ಮಕ್ಕಳು ಓದ್ಬೇಕು, ನಮ್ಮ ಹೆಣ್ಮಕ್ಳಿಗೆ ಶೌಚಾಲಯ ಇರ್ಬೇಕು. ರಾತ್ರಿ ಆಯ್ತು ಅಂದ್ರೆ ಹೆಣ್ಮಕ್ಳಿಗೆ ಮೊಬೈಲ್ ಅಲ್ಲಿ ಇಟ್ಕೊಳ್ತಾರೆ ಸರ್. ಅವ್ರು ಬೆಳಿಗ್ಗೆ ಇಂದ ರಾತ್ರಿ ತನಕ ಗೊತ್ತಿಲ್ದಿರೋದನ್ನ ಅವ್ರು ಹೋಗ್ಬೇಕು ಅಂದ್ರೆ ಒಂದು ದಿನವೆಲ್ಲ ಕಾಯ್ಬೇಕು ಬಾತ್ರೂಮ್ಗೆ ಹೋಗಕ್ಕೆ. ಅಲ್ಲಿ ಹೋಗೋ ಜಾಗದಲ್ಲಿ ಕಲ್ಲಲ್ಲಿ ಹೊಡಿತಾರೆ, ಮೊಬೈಲ್ಗಳಲ್ಲಿ ಫೋಟೋ ಹಿಡ್ಕೊಳ್ತಾರೆ. ಫೋಟೋ ಹಿಡಿದು ಬೇರೆಗೆ ಅದನ್ನ ಹಂಚುವಂತ ಕೆಲಸ. ಮೂಲ ಕಾರಣ ಏನು ಅಂದ್ರೆ ನೀವೇನು ಶಿಕ್ಷಣ ಪಡೆದಿದ್ದೀರಾ? ಶಿಕ್ಷಣ ಪಡಿದಿದೆ ಇರೋದಕ್ಕೆ ಇಷ್ಟೆಲ್ಲ ಸಮಸ್ಯೆ. ಹೌದು ಸರ್, ಆ ಶಿಕ್ಷಣ ಪಡಿದೇ ಇರೋದಕ್ಕೆ ಇಷ್ಟೆಲ್ಲ ಸಮಸ್ಯೆ ಇದೆ. ಆದ್ರೆ ಶಿಕ್ಷಣ ಪಡ್ಕೊಳ್ಳೋದಕ್ಕೆ ಏನ್ ದಾರಿ ಇದೆ? ನಮ್ಮ ಮಕ್ಕಳುಗಳನ್ನ ಓದಕ್ಕೆ ಒಂದು ಶೌಚಾಲಯ ಇಲ್ವಲ್ಲ, ಲೈಟ್ ಇಲ್ವಲ್ಲ ಸರ್. ಆ ಲೈಟ್ ಇಲ್ಲದ್ರೆ ಮಕ್ಕಳು ಹೇಗ್ ಓದ್ತವೆ? ಆ ಮಕ್ಕಳುಗಳು ಆ ಕಾಡು, ಅದು ಅವ್ರು ಇರೋ ಜಾಗದಲ್ಲಿ ಒಂದು ರಸ್ತೆ ಇಲ್ಲ, ಒಂದು ಚರಂಡಿ ಇಲ್ಲ, ಒಂದು ಮನೆ ಇಲ್ಲ. ಬಾಡಿಗೆ ಮಾತ್ರ ತಿಂಗಳಿಗೆ ಬಾಡಿಗೆ ಬರ್ತಾರೆ. ಬಾಡಿಗೆ ವಸೂಲಿ ಮಾಡ್ಕೊಂಡು ಹೋಗ್ತಾನೆ 500 ರೂಪಾಯಿ. ಅದು ಸ್ಲಮ್ ಅಂತ ಹೇಳಲಿಕ್ಕೆ ನಮ್ಗೆ ಅಲ್ಲಿ ಮನುಷ್ಯ ವಾಸ ಮಾಡಕ್ಕೆ ಯೋಗ್ಯವಲ್ಲದೆ ಇರುವಂತ ಜಾಗದಲ್ಲಿ ನಮ್ ಜನ ವಾಸ ಮಾಡ್ತಾ ಇದಾರೆ. ಅಂತ ಜಾಗಗಳನ್ನ ಡೆವಲಪ್ ಆದ್ಮೇಲೆ, ಸುತ್ತಮುತ್ತ ಇರೋ ಜಾಗಗಳು ಡೆವಲಪ್ ಆದ್ಮೇಲೆ ಆ ಜನನ ಖಾಲಿ ಮಾಡಿಸುವಂತ ಹುನ್ನಾರಗಳಾಗ್ತಾ ಇದೆ. ಜನಗಳೇನಾಗಿದೆ ಅಂದ್ರೆ ಎಡಗೈಲಿ ಜೀವ ಇಟ್ಕೊಂಡು ಜೀವನ ಮಾಡ್ತಾ ಇದ್ರೆ ಇದು ಸರ್ಕಾರದ ಗಮನ ಸೆಳೆಯೋದಕ್ಕೆ ಇನ್ನ ಸಮಸ್ಯೆ ಬಗೆಹರಿಸೋಕೆ ಇನ್ನ ಟೈಮ್ ಆಗುತ್ತೆ. ಸಮಸ್ಯೆ ಹೌದು ಸರ್, ಸಮಸ್ಯೆಗಳು ಬಗೆಹರಿಸಬೇಕಾದ್ರೆ ಇನ್ನೂ ಸುಮಾರು ದಿನಗಳಾಗುತ್ತೆ. ನಾವೀಗ ಮಾನವ ಹಕ್ಕುಗಳ ಆಯೋಗಕ್ಕೆಲ್ಲ ಹೋಗಿ ಮನವಿ ಕೊಟ್ಟಿದೀವಿ. ಮತ್ತೆ ಅಡಿಷನಲ್ ಸೆಕ್ರೆಟರಿ ಹತ್ರನು ಮಾತಾಡಿದೀವಿ. ಜಮೀರ್ ಖಾನ್ ಸರ್ ಹತ್ರನು ಮಾತಾಡಿದ್ವಿ. ಇದಕ್ಕೆ ಸಂಬಂಧಪಟ್ಟಂಗೆ ನೀವೇನಾದ್ರು ತೀರ್ಮಾನ ಮಾಡ್ಲೇಬೇಕು ಅಂತೇಳಿ. ಆದ್ರೆ ಅವರೆಲ್ಲರೂ ಏನು ಮಾಡ್ತಾ ಇಲ್ಲ, ಕೇಳ್ಕೊಳ್ತಾರೆ. ನಾವು ಕೊಡೋ ಮನವಿಗಳು ಬುಟ್ಟಿಗೆ ಆಗ್ತಾ ಇದ್ರೆ, ಕಸನ್ ಬುಟ್ಟಿಗೆ ಆಗ್ತಾ ಇದ್ರೆ ಇಷ್ಟೇ ಆಗ್ತಾ ಇರೋದು. ಅದೇ ನಾವು ಹೇಗೆ ನಮ್ ಜನಗಳ ಜೊತೆ ನಾವು ಬದುಕಬೇಕು? ನಮ್ದು ಹೋರಾಟ ನಿರಂತರವಾಗಿರುತ್ತೆ ಸರ್. ಇದಲ್ಲ ನಾವು ಬೆಳಗಾಂ ಅಧಿವೇಶನಕ್ಕೂ ಹೋಗ್ತೀವಿ. ಹೋದ ವರ್ಷ ಸುಮಾರು 500,000 ಜನ ಸೇರಿ ಪ್ರತಿಭಟನೆ ಮಾಡಿದ್ವಿ. ಈ ವರ್ಷನೂ ನಾವು ಮಾಡ್ತೀವಿ ಸರ್, ಇವತ್ತೂ ಮಾಡ್ತೀವಿ. ನಿರಂತರವಾದ ಹೋರಾಟ ಇದು ಇದ್ದೇ ಇರುತ್ತೆ ಸರ್. ಜೈ ಭೀಮ್ ಸರ್. ಕಾನೂನು
ಕಾನೂನು